ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಪ್ರತಿ ವರ್ಷ ಹೊಸ ವರ್ಷ ಬರ್ತಾನೆ ಇರುತ್ತೆ, ಆದರೆ ಒಳ್ಳೊಳ್ಳೆ ಮೂಮೆಂಟ್ಗಳನ್ನ ಟ್ರೈ ಮಾಡೋದು ನಮ್ಮ ಕೈಲಿದೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಸೊ ಇದು ನಮ್ಮ ಪಕ್ಕದ ಮನೆಯಲ್ಲಿ ಮಾಲೆ ಹಾಕ್ಸ್ಕೊಂಡಿದ್ರು, ಓಂ ಶಕ್ತಿ ಮಾಲೆ. ಸೊ ಅದು ದೊಡ್ಡ ಪ್ರಸಾದ. ಇನ್ನು ನಾವು ನೈಟ್ ಆ್ಯಂಡ್ ನೈಟು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನಿಮಗೆ ಹೇಳ್ತೀನಿ. ಬಟ್ ಈ ವಿಡಿಯೋನ ಫುಲ್ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫುಲ್ ವಾಚ್ ಮಾಡಿ ವಿಡಿಯೋನ. ನಾವು ಹೋಗ್ತಿರೋದು ಧರ್ಮಸ್ಥಳ. ಸೊ ಹಂಗಾಗಿ ನಾವು ನೈಟೇ ಹೊರಡ್ತಿದ್ದೀವಿ. ನೈಟ್ ಹೋದರೆ ಸ್ವಲ್ಪ ಬೆಳಗ್ಗೆ ಎಲ್ಲ ಬೇಗ ಹೋದರೆ ಬೇಗ ದರ್ಶನ ಆಗುತ್ತೆ ಅನ್ನೋದಕ್ಕೋಸ್ಕರ ನಾವು ಬೇಗ ಹೊರಟ್ವಿ. ಕಾರಿಗೆ ಡೀಸೆಲ್ ಹಾಕಿಸ್ಕೊಂಡು ಹೊರಟ್ವಿ. ಇನ್ನು ಇಲ್ಲಿ ನೋಡಿ ನಮ್ಮ ಮನೆಯವರು ಮುಂದೆ ಕೂತಿದ್ದಾರೆ, ನನ್ನ ಮಕ್ಕಳು ನಾನು ಹಿಂದೆ ಕೂತಿದ್ದೀವಿ. ಇಬ್ಬರು ನೋಡಿ ಫ್ರೆಂಡ್ಸ್ ಹೆಂಗೆ ಗುರಾಯಿಸ್ತಿದ್ದಾರೆ. ಏನು ಅಂದರೆ ಸ್ವಲ್ಪ ನಮ್ಮ ಚೋಟು ಸ್ವಲ್ಪ ಇರಿಟೇಷನ್ ಫೆಲೋ. ಇನ್ನೂ ಬೆಳಕರ್ದಿರಲಿಲ್ಲ. ಸೊ 6 ಗಂಟೆ ಅಷ್ಟೊತ್ತಿಗೆ ತಲುಪಿದ್ವಿ. ಏನಿಲ್ಲ ಅಂದರೂ ಗಾಡಿ ಸ್ವಲ್ಪ ನಿಧಾನಕ್ಕೆ ಓಡಿಸಿ ಅಂತಲೇ ಹೇಳಿದೆ. ನಿಧಾನಕ್ಕೆ ಹೋದರು, ಪಾಪ ಹುಷಾರಾಗಿ ಕರ್ಕೊಂಡ್ಬಂದರು. ಇನ್ನು ಅಲ್ಲಿಗೆ ಎಂಟರ್ ಆಯ್ತಿದ್ದಂಗೆ ಫುಲ್ಲು ಖುಷಿ. ಮಕ್ಕಳು ಆ ಕಡೆ ಈ ಕಡೆ ನೋಡ್ಕೊಂಡು ಫುಲ್ ಖುಷಿಯಾಗಿ ಹ್ಯಾಪಿಯಾಗಿದ್ದರು. ತುಂಬ ದಿನದಿಂದ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಸಡನ್ನಾಗಿ ಟ್ರಿಪ್ ಪ್ಲ್ಯಾನ್ ಮಾಡಿದ್ದು. ಸೊ ನಮ್ಮದೊಂದು ಹರಕೆ ಇತ್ತು, ಅದಕ್ಕೋಸ್ಕರ ಮುಡಿ ಕೊಡೋಣ ಅಂತ ಬಂದಿದ್ವಿ. ಇನ್ನೇನು ಸೋಮವಾರ ಅಲ್ವಾ, ಆಲ್ಮೋಸ್ಟ್ ರಶ್ ಇದ್ದೇ ಇರುತ್ತೆ. ಇನ್ನು ಮುಡಿ ತೆಗ್ಸೋಕ್ಕೋಸ್ಕರ ಇನ್ನು ಕ್ಯೂನಲ್ಲಿ ಹೋಗ್ತಾ ಇದ್ದೀವಿ. ಸೊ ಜನ ಇಲ್ಲ ಅಂತ ಮಾಡಿದ್ದೆ, ತುಂಬ ಜನ ಇದ್ದರು. ಹೊಸ ವರ್ಷ ಬೇರೆ, ಇನ್ನು ಸೋಮವಾರ ಅಮಾವಾಸ್ಯೆ ಬಂದಿರೋದಕ್ಕೂ ತುಂಬ ಜನ ಇದ್ದೇ ಇರ್ತಾರೆ. ನೋಡಿ ನಮ್ಮ ಚೋಟು ನಡೆಯೋದೇ ಇಲ್ಲ. ಕಾರಲ್ಲಿ ನಿಂತಿರ್ತಾನೆ, ಬಟ್ ಇಲ್ಲಿ ನಡೆಯೋಕ್ಕಾಗಲ್ಲ ಅವನಿಗೆ. ಅವರಪ್ಪ ಎತ್ಕೊಂಡೇ ಇರಬೇಕು. ಸೊ ಖುಷಿ ವಿಚಾರ ಏನು ಅಂತಂದರೆ ಯಾರೂ ವಾಮಿಟ್ ಮಾಡಲಿಲ್ಲ, ಅದೊಂದೇ ಖುಷಿ ವಿಚಾರ. ಇನ್ನು ನಮ್ಮ ಮನೆಯವರು ಮಾತ್ರೆ ಕುಡಿದಿದ್ರು, ಅವರು ಮಾಡಲಿಲ್ಲ. ಇನ್ನು ನಾನು ಸ್ವಲ್ಪ ಕಿಟಕಿ ಓಪನ್ ಮಾಡಿಬಿಟ್ಟು ಸ್ವಲ್ಪ ಫ್ರೆಶ್ ಗಾಳಿ ಬಂದರೆ ನನಗೇನೂ ಅನಿಸಲ್ಲ. ಇನ್ನು ನನ್ನ ಮಗ ಸ್ವಲ್ಪ ಮುಂದೆ ಒಂದು ಸತಿ ಅಷ್ಟೇ ವಾಮಿಟ್ ಮಾಡಿದ್ದು, ಇನ್ನು ಪರವಾಗಿಲ್ಲ. ಇವ್ರದ್ದು ಮುಡಿ ತೆಗೆದ್ರೆ 3 ತಿಂಗಳು ಕೂದಲು ಬರೋದು. ಇವ್ರು ಕೂದಲಿದ್ರೂ ನೋಡೋಕ್ಕಾಗಲ್ಲ, ಕೂದಲಿಲ್ಲ ಅಂದರೂ ನೋಡೋಕ್ಕಾಗಲ್ಲ ಇವ್ರುಗಳನ್ನ. ನಂದೊಂದು ಹರಕೆ ಇತ್ತು. ಸೊ ನಾನು ಪಂಚಮುಡಿ ನಾನು ಕೊಟ್ಬಿಟ್ಟು ಈ ಕಡೆ ಬಂದೆ. ಇನ್ನು ಇವ್ರುಗಳು 3 ಜನನೂ ಈಗ ಮುಡಿ ಕೊಡ್ತಾರೆ. ಇನ್ನು ನಮ್ಮ ಚೋಟಂತೂ ಕೇಳಂಗೆ ಇಲ್ಲ. ಅವನು ಕಟಿಂಗ್ ಮಾಡ್ಸೋಕ್ಕೂ ಒಳ್ಳನು, ಈ ಥರ ಬೋಡಿ ಮಾಡ್ಸೋಕ್ಕೂ ಒಳ್ಳನು. ಇನ್ನು ಇವರಿಬ್ರದ್ದು ಫಸ್ಟ್ ಮಾಡಿಸಿ ಇಲ್ಲಿ ನಿಲ್ಲಿಸಿದೆ. ಇರಿಟೇಷನ್ ನೋಡಿ ಹೆಂಗೆ ಆಡ್ತಾವನೆ, ಇರಿಟೇಷನ್ ಫೆಲೋ. ಸೊ ಮುಡಿಯೆಲ್ಲ ಕೊಟ್ಬಿಟ್ಟು ಆಚೆ ಬಂದ್ವಿ. ಇನ್ನು ಸಾಕಾಗೋಗಿತ್ತು. ಇವ್ರ ಮುಡಿಯೆಲ್ಲ ತೆಗ್ಸಿ ಅವರಿಬ್ಬರಿಗೂ ಬಿಸಿನೀರಲ್ಲಿ ಸ್ನಾನ ಮಾಡಿಸ್ಕೊಂಡು ಕರ್ಕೊಬಂದೆ. ಹೋಟ್ಲಲ್ಲಿ ಸ್ನಾನ ಮಾಡ್ಸೋಕೆ ಅದಕ್ಕೂ ಟೋಕನ್ನು ಒಂದು ಬಕೆಟಿಗೆ 20 ರೂಪಾಯಿನೋ 40 ರೂಪಾಯಿನೋ ಕೊಟ್ಬಿಟ್ಟು, ಇಷ್ಟು ನನಗೂ ಸರಿಯಾಗಿ ರೈಟ್ ಗೊತ್ತಿಲ್ಲ. ಸೊ ಇವರಿಬ್ರದ್ದು ಹೋಟ್ಲಲ್ಲಿ ಬಿಸಿನೀರಲ್ಲಿ ಸ್ನಾನ ಮಾಡಿಸ್ಕೊಂಡು ಕರ್ಕೊಬಂದ್ವಿ. 1 ಕಪ್ ಕಾಫಿ ಕುಡಿದ್ರೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ. ಹೊಟ್ಟೆ ಬೇರೆ ಹಸಿತಿತ್ತು. ಇವರು ಮಕ್ಕಳಿಗೆ ಕಾಫಿ ಆರಿಸ್ಕೊಡ್ತಿದ್ರು. ಸೊ ಫ್ಲಾಸ್ಕಲ್ಲಿ ನಾನು ಕಾಫಿ ಮಾಡ್ಕೊಂಡು ತೊಗೊಂಬಂದಿದ್ದೆ. ಇನ್ನು ಇವ್ರದ್ದೆಲ್ಲ ಆಯಿತು. ಇನ್ನು ನಾವು ಹೊಳೆ ಹತ್ರ ಹೋದ್ವಿ ಸ್ನಾನ ಮಾಡೋದಕ್ಕೆ. ಸೊ ಏನು ಗೊತ್ತಾ, ಅಲ್ಲಿ ನೀರೇ ಜಾಸ್ತಿ ಇರಲಿಲ್ಲ. ಸೊ ಸ್ವಲ್ಪನಾದರೂ ಹರಿತಿತ್ತು, ಅದರಲ್ಲೇ ಮುಳುಗಿ ಎದ್ದು ಬಂದ್ವಿ. ಇನ್ನು ಹೋಟೆಲಲ್ಲಿ ತಿಂಡಿ ಮಾಡ್ಕೊಂಡು ಹೊರಟ್ವಿ ದೇವಸ್ಥಾನಕ್ಕೆ. ಸೊ ಹೋಗ್ಬೇಕಾದ್ರೆ ಇದ್ದಿದ್ದು ಬರುವಾಗ ಫೇಸಲ್ಲಿ ಕಳೆನೇ ಇರಲಿಲ್ಲ, ಸಾಕಾಗೋಗಿತ್ತು. ನಿಂತು ಕಾಲೆಲ್ಲ ಫುಲ್ಲು. ಸೊ ಮಧ್ಯದಲ್ಲಿ ನನ್ನ ಮಕ್ಕಳು ಮಾತಾಡ್ತಿರ್ತಾರೆ ಗೈಸ್, ಯಾರೂ ಬೇಜಾರು ಮಾಡ್ಕೋಬೇಡಿ. ಇಯರ್ ಎಂಡಿಂಗ್ ಅಲ್ವಾ, ಸೊ ಹಂಗಾಗಿ ಫುಲ್ ರಶ್ ಇದ್ದೇ ಇರುತ್ತೆ ದೇವಸ್ಥಾನ. ನಾನು ಆಡಿಯೋ ರೆಕಾರ್ಡ್ ಮಾಡ್ತಿದ್ದೀನಿ, ನನ್ನ ಮಕ್ಕಳು ತುಂಬ ಡಿಸ್ಟರ್ಬೆನ್ಸ್ ಮಾಡ್ತಿದ್ದಾರೆ. ಪರವಾಗಿಲ್ಲ, ನಿಮ್ಮ ಮನೇಲೂ ಹೀಗೇನಾ ಅಂತ ಹೇಳಿ. ಮನೇಲಿ 2 ಕೋತಿಗಳು ಇರೋದ್ರಿಂದ ಹಿಂಗೇನೆ. ಸೊ ಇನ್ನು ನಾವಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗ್ತಾ ಇದ್ದೀವಿ. ಏನಿಲ್ಲ, ದೇವ್ರ ದರ್ಶನ ಆದರೆ ಸಾಕಪ್ಪ ಅಂತ ಅನಿಸ್ಬಿಟ್ಟಿತ್ತು. ಇನ್ನು ನೋಡಿ ಮಧ್ಯದಲ್ಲಿ ಜ್ಯೂಸು ಹಣ್ಣು ಅದು ಇದು ಅಂತ ಕುಡ್ಕೊಂಡು ತಿನ್ಕೊಂಡು ಹೋದ್ವಿ. ಪಾಪ ನಮ್ಮ ಚಿನ್ನುಗೆ ಫುಲ್ಲು ಪಾಪ ಸಾಕಾಗೋಗಿತ್ತು ಅವನಿಗೆ. ಏನು ಅಂತ ಅಂದರೆ ನಿಂತು ಪಾಪ ಅದು ಸುಸ್ತಾಗೋಗಿದ್ದ. ಪಾಪ ನಮ್ಮ ಮನೆಯವರು
ಮಗುನ ಎತ್ಕೊಂಡು ಬಂದರು. ನಮ್ಮ ಯಜಮಾನ್ರು ಅಂತ ಅಲ್ಲ, ಪಾಪ ಆಲ್ಮೋಸ್ಟ್ ಗಂಡಸರೆಲ್ಲ ಮಕ್ಕಳನ್ನ ಎತ್ಕೊಂಡು ಬಂದರು. ಇನ್ನೇನು ಏನು ಮಾಮೂಲಿ ಕ್ಯೂ ಅಲ್ಲಿ ನಾವು ಹೋಯ್ತಿರೋದು ಗೈಸ್, ಅದಕ್ಕೋಸ್ಕರ ಅಷ್ಟು ಟೈಮ್ ಹಿಡಿತು. ಇನ್ನು ಟೈಮ್ ಏನಕ್ಕಾಯ್ತು ಅಂತ ಅಂದರೆ 11 ಗಂಟೆಯಿಂದ 12 ಗಂಟೆವರೆಗೂ ದೇವರಿಗೆ ನೈವೇದ್ಯ ಮಾಡ್ತಾರಂತೆ. ಅದಕ್ಕೋಸ್ಕರ 1 ಅವರ್ ಅಲ್ಲೇ ಕೂತಿದ್ವಿ. ಇನ್ನು ಮಧ್ಯದಲ್ಲಿ ಕೇಸರಿಬಾತು, ಉಪ್ಪಿಟ್ಟು ಎಲ್ಲ ಕೊಡ್ತಿದ್ರು. ಸೊ ಅದನ್ನು ತಿಂದ್ಕೊಂಡು ನೀರು ಕುಡ್ಕೊಂಡು, ಇನ್ನು ಇಲ್ಲಿ ಡೆಕೋರೇಷನ್ ಎಲ್ಲ ಮಾಡ್ತಿದ್ರು ಹೊಸ ವರ್ಷಕ್ಕೆ ಅಂತ. ಸೊ ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಅಂತ ಅಂದರೆ ಕಣ್ಣಿಂದ ನೋಡಿದ್ರೆ ನಿಜವಾಗ್ಲೂ ಕಣ್ಣು ತಂಪಾಗುತ್ತೆ. ಬಟ್ ಮೊಬೈಲಲ್ಲಿ ಅಷ್ಟು ಲುಕ್ಕಾಗಿ ಕಾಣಲ್ಲ. ಬಟ್ ಎದುರುಗಡೆಯಿಂದ ನೋಡೋಕ್ಕೂ ಮೊಬೈಲಲ್ಲಿ ನೋಡೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಮಣಿನ ರುದ್ರಾಕ್ಷಿ ನೋಡಿ ಅಲ್ಲಿ ಪೋಣಿಸಿದ್ದಾರೆ. ರುದ್ರಾಕ್ಷಿ ಮೇಲೆ ಕೆಳಗೆ ಮಾವಿನಕಾಯಿ, ತುಂಬ ಚೆನ್ನಾಗಿ ಕ್ರಿಯೇಟಿವ್, ಚೆನ್ನಾಗಿ ತುಂಬ ಚೆನ್ನಾಗಿತ್ತು. ಇನ್ನು ಲೈನಲ್ಲಿ ನಿಂತ್ಕೊಂಡು ನಿಧಾನಕ್ಕೆ ನೋಡ್ಕೊಂಡು ಹೋದ್ವಿ. ಈ ಥರ ದೊಡ್ಡ ಫ್ಯಾನ್ ಇಲ್ಲ ಅಂದಿದ್ರೆ ನಿಜವಾಗ್ಲೂ ಕ್ಯೂ ಅಲ್ಲೆಲ್ಲ ಕಾಯ್ತಿರ್ಲಿಲ್ಲ, ಫುಲ್ಲು ಸುಸ್ತಾಗಿ ಹೋಗಿರ್ತಿದ್ವಿ. ಆದರೂ ಒಂದು 2-3 ಜನ ಸುಸ್ತಾಗಿ ಗ್ಯಾನ್ ತಪ್ಪಿ ಬಿದ್ದೋಗ್ಬಿಟ್ರು. ಇನ್ನು ನಾವು ಬೆಳಗ್ಗೆ 10 ಗಂಟೆಲಿ ಹೋದವರು ಬಂದಿದ್ದೆ 3:45. ಮಾಮೂಲಿ ಕ್ಯೂ ಆಯ್ತು. ದಯವಿಟ್ಟು ಮಾಮೂಲಿ ಕ್ಯೂ ಅಲ್ಲಿ ನಿಲ್ಲಕ್ಕೆ ಹೋಗ್ಬಿಡಿ ಅಂತ ಹೇಳಲ್ಲ. ಆ ಕೈ ಶಕ್ತಿ ಇದ್ದವ್ರು ನಿಂತ್ಕೊಳ್ಳಿ, ಶಕ್ತಿ ಅಂದರೆ ವಯಸ್ಸಾದವರು, ಮಕ್ಳು ಇಟ್ಕೊಂಡಿರೋರೆಲ್ಲ ನಾರ್ಮಲ್ ಕ್ಯೂ ಅಲ್ಲಿ ದಯವಿಟ್ಟು ಹೋಗಬೇಡಿ. ದುಡ್ಡು ಕೊಟ್ಟರು ಪರವಾಗಿಲ್ಲ, VIP ಕ್ಯೂ ಅಲ್ಲೇ ಹೋಗಿ ನಡೆಯುತ್ತೆ. ಇನ್ನು ರಾತ್ರಿ ಊಟನೂ ಮಾಡಲಿಲ್ಲ, ಏನೂ ಇಲ್ಲ. ನಾನು ಸುಮ್ಮನೆ ಮಲ್ಕೊಂಡೆ. ಫುಲ್ಲು ಕಾಲು ನೋಯ್ತಿತ್ತು ಅಂದರೆ ಹೇಳೋಕ್ಕಾಗ್ತಿಲ್ಲ, ಅಷ್ಟು ನೋವು. ಇನ್ನು ಮಾರ್ನಿಂಗೇ ಎದ್ದಿದ್ದು. ಇನ್ನು ಇವರು ಹೊರಟರು ಸ್ನಾನ ಮಾಡ್ಕೊಂಡು ಮುಖ ಗಿಕ್ಕ ತೊಳ್ಕೊಂಬರೋಕ್ಕೆ. ನಾನು ನೋಡಿ ಫೇಸು ಹೆಂಗಾಗಿದೆ, ಒಂದು ದಿನಕ್ಕೆ ನಿದ್ದೆ ಇಲ್ಲ ಅಂದರೆ ಫುಲ್ಲು ಕಣ್ಣೆಲ್ಲ ಊದ್ಬಿಟ್ಟೈತೆ, ಅಷ್ಟು ಟಯರ್ಡಾಗಿ ಹೋಗ್ಬಿಟ್ಟಿದ್ದೆ. ಸೊ ನಾವು ರೂಮಿಗೆ ಬಂದು ಸ್ಟೇ ಆಗಿದ್ವಲ್ಲ, ಸೊ ರೂಮ್ ಒಂದ್ಸತಿ ನೋಡಿ. ಫಸ್ಟು ನಾವಿದ್ದು ಇದೇ ಥರದ್ದು ಇದೇ ಹೋಟೆಲಲ್ಲಿ ವಸತಿ ಬಂದಾಗ ಉಳ್ಕೊಂಡಿದ್ದು. ಬಟ್ ಅವಾಗೇನು ಬೆಡ್ಡು ಆ ಥರ ಏನೋ ಇರಲಿಲ್ಲ. ಅಂದರೆ ವರ್ಷಕ್ಕೆ ಒಂದೇ ಸತಿ ನಾವು ಬರೋದು, ಅಂದರೆ ನಮಗೆ ಜರ್ನಿ ಆಗೋಲ್ಲ, ಅದಕ್ಕೋಸ್ಕರ. ಇನ್ನು ಇದು 362 ಅಂದರೆ 3rd ಫ್ಲೋರ್. ಇದು 3rd ಫ್ಲೋರಲ್ಲಿ ಹುಡುಕಿ ಸಾಕಾಗೋಯ್ತು ಈ ರೂಮ್ನ. ಈ ಹೋಟೆಲ್ ಎಷ್ಟು ದೊಡ್ಡದು ಅಂದರೆ ಧರ್ಮಸ್ಥಳದಲ್ಲಿ ಆಲ್ಮೋಸ್ಟ್ ಎಲ್ಲ ಹೋಟೆಲ್ಲು ದೊಡ್ಡ ಹೋಟ್ಲುಗಳೇ. ನಮಗೆ ಲಿಫ್ಟ್ ಐತೆ ಅಂತಲೇ ಗೊತ್ತಿರಲಿಲ್ಲ. ಮೆಟ್ಲು ಹತ್ಕೊಂಡು ಬಂದ್ವಿ. ಇನ್ನು ಟಯರ್ಡ್ ಆಗಿದ್ದು ಮೆಟ್ಲು ಹತ್ಕೊಂಡು ಬಂದಿದ್ದಕ್ಕೂ ಸುಸ್ತಾಗೋಗಿತ್ತು. ಇನ್ನು ಚೆಕ್ಔಟ್ ಮಾಡ್ತಿದ್ದೀವಿ. ಈ ವಿಡಿಯೋ ಬಂದುಬಿಟ್ಟು ಚೆಕ್ಔಟ್ ಮಾಡ್ತಿರೋದು ರೂಮಿಂದ ಆಚೆ. ಸೊ 24 hours 100 rupees ಅಷ್ಟೇ ಕೊಡ್ಬೋದು. ಒಂದು ದಿನ ಒಂದು ನೈಟ್ ಅಲ್ವಾ. ನಾವು 24 hours ಇರಲಿಲ್ಲ, ನೈಟ್ ಹೋದ್ವಿ, ಬೆಳಗ್ಗೆಗೆ ಚೆಕ್ಔಟ್ ಮಾಡಿದ್ವಿ. ನನ್ನ ಮಗ ನೋಡಿ ಮೇಕಪ್ ಕಿಟ್ ಹಿಡ್ಕೊಂಡು ನಿಂತಿದ್ದಾನೆ. ಬಟ್ ನಾನು ಮೇಕಪ್ಪೇ ಮಾಡ್ಕೊಳಕ್ಕಾಗಲಿಲ್ಲ. ಇಯರ್ ಎಂಡ್ ಅಲ್ವಾ, ಸ್ಕೂಲ್ ಮಕ್ಕಳೆಲ್ಲ ಬಂದಿರ್ತಾರೆ. ಇನ್ನು ನೋಡಿ ನಮ್ಮದು 200 rupees ಇಸ್ಕೊಂಡಿದ್ರು, 100 rupees ವಾಪಸ್ ಕೊಟ್ಟರು. ಸೊ ಜಸ್ಟ್ 100 rupees. ಇನ್ನು ನಾವು ಒಂದು ಫೋಟೋನ ತೆಗೆದಿರಲಿಲ್ಲ, ಒಂದು ಸೆಲ್ಫಿನೂ ತಗೊಂಡಿರಲಿಲ್ಲ ಧರ್ಮಸ್ಥಳದಲ್ಲಿ. ಫುಲ್ಲು ಸುಸ್ತಾಗಿ ಹೋಗಿರೋದ್ರಿಂದ ನಾವು ಸೀದಾ ಹೋಗಿ ರೆಸ್ಟ್ ತಗೊಂಡ್ರೆ ಸಾಕಪ್ಪ ಅನ್ನೋ ಥರ ಆಗೋಗಿತ್ತು. ಬೆಳಗ್ಗೆ ಆ ಸೂರ್ಯನ ಬೆಳಕು ಎಷ್ಟು ಚೆನ್ನಾಗಿ ಬೀಳ್ತಿತ್ತು ಅಂತ ಅಂದರೆ, ತುಂಬ ಬಿಸಿಲು ಅಲ್ಲ, ಈ ಕಡೆ ಚಳಿನೂ ಅಲ್ಲ, ಆ ಥರ ಇತ್ತು ನೋಡಿ. ಇದೇ ಹೋಟೆಲ್ ಸಾಕೇತ್ ಅಂತ. ಈ ಹೋಟೆಲ್ ಸ್ವಲ್ಪ ಎತ್ತರದಲ್ಲಿರೋದು, ಸ್ವಲ್ಪ ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರ. ಇನ್ನು ಮಕ್ಕಳೆಲ್ಲ ಆಟಾಡೋಕ್ಕೆ ಸ್ವಲ್ಪ ಚೆನ್ನಾಗಿದೆ ಪ್ಲೇಸು. ಎಷ್ಟು ಚೆನ್ನಾಗಿತ್ತು ವೆದರ್ ಅಂದರೆ ಬೆಳಗ್ಗೆ ತುಂಬ ಚೆನ್ನಾಗಿತ್ತು. ಸ್ವಲ್ಪ ನಂದು ಫೇಸ್ ಸ್ವಲ್ಪ ಊದ್ಕೊಬಿಟ್ಟಿತ್ತು, ಯಾಕೆ ಅಂತ ಗೊತ್ತಿಲ್ಲ. ಕಾರ್ ಪಾರ್ಕಿಂಗ್ ಮಾಡೋ ಜಾಗ ಇದು. ಸೊ ಅಷ್ಟೇನು ಕಾರ್ಗಳು ನಿಂತಿರಲಿಲ್ಲ, ಎಲ್ಲ ಹೋಗಿದ್ದು. ನಾವು ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ನಿಧಾನಕ್ಕೆ ಮತ್ತೆ ದೇವಸ್ಥಾನಕ್ಕೆ ಹೋಗಿ ನೋಡಿ. ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಯೂನಿಫಾರ್ಮ್ ಎಲ್ಲ ಹಾಕೊಂಡು ಗ್ರೂಪ್ ಫೋಟೋ ತೆಗೆಸ್ಕೊತಿದ್ದಾರೆ. ಇನ್ನು ಲಾಸ್ಟ್ ಇಯರ್ ಅಲ್ವಾ, ಇನ್ನು ಟೂರು ಅಲ್ಲಿ ಇಲ್ಲಿ ಅಂತ ತಿರುಗಾಡ್ತಾನೆ ಇರ್ತಾರೆ ಮಕ್ಕಳು. ನಾನು ಎಲ್ಲೇ ಹೋದರೂ ಮಕ್ಕಳು ಮಾತ್ರ ಕಣ್ಣಿಗೆ ಕಾಣ್ತಾನೆ ಇದ್ದರು. ನೋಡಿ ಇಲ್ಲೊಂದು ಬ್ಯಾಚ್ ಇದೆ, ಅಲ್ಲೊಂದು ಬ್ಯಾಚ್ ಹೋಯ್ತು. ನೋಡಿ ಡೆಕೋರೇಷನ್ ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಅಂತ ಅಂದರೆ ತುಂಬ ಚೆನ್ನಾಗಿತ್ತು. ಆದಿಯೋಗಿದು
ಶಿವಂದು ಮೇಲೆ ಕೂರಿಸಿದ್ರು, ಆ ಕಡೆ ಈ ಕಡೆ ಆನೆದು ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಲ್ಲ. ನಾನು ಸೊ ಇನ್ನೂ ವೀಡಿಯೋಸ್ಗಳಿದೆ, ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಇದು ಸದ್ಯಕ್ಕೆ ಭಾಗ 1 ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಗೈಸ್.